ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಂದ್ ಕಡೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಹೇಳ್ತೀನಿ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟನೇ ಆಯ್ತು ಅನ್ಕೋಬೇಕು. ಯಾಕಂದ್ರೆ ನಾನು ಬೈಕ್ ತಗೊಂಡು ಹೋಗೋಣ ಅನ್ಕೊಂಡೆ ಅಥವಾ ಮೆಟ್ರೋದಲ್ಲಿ ಹೋಗೋಣ ಅನ್ಕೊಂಡೆ. ಸ್ವಲ್ಪ ದೂರ ಇದೆ ಅದು, ಆದ್ರೂ ಅಲ್ಲಿಗೆ ಹೋಗ್ಬೇಕು ಅಂತ. ಯಾಕೆ ಅಂತೀರಾ? ಬಿಕಾಸ್ ಇಟ್ ಈಸ್ ಸ್ಪೆಷಲ್ ಅಂತ. ಏನು ಅಂದ್ರೆ ಹರ್ಷ ಸಭಾ ಸಾತ್ವಿಕ್ ಮೂವ್ಮೆಂಟ್ ಕಮ್ಯುನಿಟಿಯಿಂದ ಹರ್ಷ ಸಭಾ ಬರ್ತಾ ಇದ್ದಾರೆ. ಕೀರ್ತನ್ ಇದೆ ಲೈವ್, ಅಂದ್ರೆ ಅಲ್ಲೇ ಇರ್ತಾರೆ, ಅವ್ರನ್ನ ಭೇಟಿನೂ ಆಗ್ಬೋದು. ಆಮೇಲೆ ಅದೊಂದು ಎನರ್ಜಿ ಇರುತ್ತಲ್ವಾ, ಅದು ಡಿಫ್ರೆಂಟ್ ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ನಾನು ಆಲ್ವೇಸ್ ಪ್ರಿಫರ್ ಮಾಡ್ತೀನಿ ಈ ಕಮ್ಯುನಿಟಿ ಜೊತೆಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜೊತೆಗಿರ್ಲಿಕ್ಕೆ. ಯಾಕೆಂದ್ರೆ ಕಮ್ಯುನಿಟಿ ಅದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ನನಗಂತೂ ಸ್ಟ್ರೆಂತು. ನಾನು ಮುಂಚೆ ಒಂದ್ ಸ್ವಲ್ಪ ಒಂಟಿತನ ಅಂತ ಅನಿಸ್ತಾ ಇತ್ತು, ನಂತರ ಯಾರು ಇಲ್ಲ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ಅಲ್ಲಿರೋರೆಲ್ಲರೂ ಒಂಥರ ಏನ್ ಅನ್ಬೋದು ಅಂದ್ರೆ ಒಂಥರ ಸತ್ಯಯೋಗ ಇದೆ ಅಂತ ಅನ್ಸುತ್ತೆ. ನನಗಂತೂ ಹಂಗೆ ಅನ್ಸುತ್ತೆ. ನೀವು ಅವ್ರ ಜೊತೆಗಿದ್ದು ನೋಡಿದ್ರೆ ನಿಮ್ಗೆ ಹಂಗ ಅನ್ಸುತ್ತೆ. ಸತ್ಯಯುಗ ಎಲ್ಲೂ ಇಲ್ಲ, ಅಲ್ಲೇ ಇದೆ, ಇಲ್ಲೇ ಇದೆ. ನಾವು ಅನ್ಕೊಂತ ಇದೀವಿ ಇಲ್ಲ ಇಲ್ಲ ಅಂತ ಇದೆ. ಸೊ ಸಾಧ್ಯ ಇದೆ ಅಂತ ಆ ಕಮ್ಯುನಿಟಿ ಜೊತೆ ಇರೋದಿದೆ ಅಲ್ವಾ, ಆ ಥರ ಫೀಲ್ ಆಗುತ್ತೆ. ಸೊ ನಾನು ಅದನ್ನ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೂ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಕ್ಯಾಬ್ ಬುಕ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಎಲ್ಲ ಅಲ್ಲಿ ಏನೇನು ನಡೀತೆ ಅಂತ. ನೀವು ನೋಡಿ, ಅದನ್ನ ತುಂಬಾ ಚೆನ್ನಾಗಿರುತ್ತೆ. ಸಾತ್ವಿಕ್ ಮೂವ್ಮೆಂಟ್ ಗ್ಯಾದರಿಂಗ್ ನಿಮಗೆ ಬೇಕು ಅಂತಂದ್ರೆ ಅದ್ರದ್ದು ಆ್ಯಪ್ ಕೂಡ ಇದೆ. ಸಾತ್ವಿಕ್ ಮೂವ್ಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗ್ಯಾದರಿಂಗ್ಸ್ ಅಂತ ನೋಡಿದ್ರೆ ಅಲ್ಲಿ ಏನಾದರೂ ಇವೆಂಟ್ಸ್ ಇರುತ್ತೆ, ನೀವು ಗ್ಯಾದರಿಂಗಿಗೆ ನೀವು ಅಟೆಂಡ್ ಆಗ್ಬೋದು ಆರಾಮಾಗಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತೀನಿ ಅಂತಂದ್ರೆ, ನಾನು ಈ ಲೈಫ್ ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಯಾವಾಗ ಶುರು ಮಾಡಿದ್ನೋ ಆವಾಗ ನನಗೆ ಒಂದು ಸ್ವಲ್ಪ ಅನಿಸ್ತಾ ಇತ್ತು, ಅಂದ್ರೆ ಈ ಕಮ್ಯುನಿಟಿ ಎಲ್ಲ ಬೇಕು ಅಂತ ಅಲ್ವಾ. ಸೊ ಅದು ಇದೆ. ಅದ್ರ ಜೊತೆಗೆ ನಿಮ್ಗೆ ಏನೇನು ಕಲಿಯೋಕೆ ಸಿಗುತ್ತೆ. ಸೊ ಒಳ್ಳೇದನ್ನ ಯಾಕೆ ಮಾಡಬಾರ್ದು, ಅದಕ್ಕೆ ಯಾಕೆ ಶೇರನ್ನು ಮಾಡಬಾರ್ದು. ನಾನು ಶೇರ್ ಮಾಡ್ತೀನಿ ಅದಕ್ಕೆ. ಸೊ ತೀರಿ ನನ್ನ ಜೊತೆಗೆ ತೋರಿಸ್ತೀನಿ ಎಲ್ಲದನ್ನು. ಸೊ ನಾನು ಯಾವಾಗ ಎಂಟರ್ ಆದ್ನೋ ಸ್ಟಾರ್ಟಿಂಗಲ್ಲಿ ಹಾಲ್ ಒಳಗೆ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತಲ್ವ, ಹಾಗಾಗಿ ಕೀರ್ತನ್ ಶುರು ಆಗೋಗಿತ್ತು. ವೆಲ್ಕಮ್ ಡ್ರಿಂಕಿಗೆ ನಮಗೆ ಹರ್ಬಲ್ ಟೀ ಕೊಟ್ಟಿದ್ರು. When I was a little girl, my father would always try to get up and he would ask me to chant, but I was never able to chant. I was never able to be consistent. It was, I think,
think about 3-4 years ago when this came to me, the harmonium, and I started singing this mantra. And somehow when I started singing the Hare Krishna Maha Mantra, I would want to do it every day of my life. I would feel my days incomplete without chanting the Maha Mantra. And now I feel like it's become such a joyful part of the morning routine to just sit in memory of everything that you're truly grateful for, to remember how blessed, how much abundance that God has blessed us with while we chant. And that just fills the heart with so much happiness. We also sometimes may think that, okay, it's just, the Maha Mantra, it's just another song. But this mantra is not an ordinary song. It's a mantra that was mentioned in our Vedic scriptures, and our sages have been sharing and reciting this sound vibration since time immemorial. So it's not an ordinary song, it's a very powerful sound vibration that, like we discussed in the beginning, really wipes our heart clean like a scrubber. ಸುಬಾ ಅವರು ಮಧ್ಯದಲ್ಲಿ ಅವಾಗವಾಗ ಅಲ್ಲಿ ಎಷ್ಟು ಸ್ಟೋರಿಗಳನ್ನು ಹೇಳ್ತಾ ಇದ್ರು. ಕೃಷ್ಣನ ಸ್ಟೋರಿ ಅಂದರೆ ಯಾರು ಕೇಳಿಲ್ಲದ ಸ್ಟೋರಿಗಳು ಎಷ್ಟೊಂದು ತುಂಬ ಚೆನ್ನಾಗಿ PPT ಮೂಲಕ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ನೀವು ಇಲ್ಲೊಂದು ಕೇಳಿ ಸ್ಟೋರಿನ. With that, we will proceed onto a short story that we want to share with you before we move to the next kirtan. This is actually I won't reveal the name of the story because if I do, the fun of it will go. But I'll let Harsh share with you the story. So the story is set in the times of Mahabharata, and as you all know, this was a war between the Kauravas and the Pandavas, and the head of the Kauravas was Duryodhana, and he wanted Krishna on his side. So to attract Krishna, he told Krishna, I'm going to set up a huge feast for you, and I would invite you to come and join me to eat with me. This was his way of luring Krishna into his side. And he had prepared, you can imagine, all sorts of food served in golden plates so that it would be tempting for Krishna. But to this, Krishna denied, and he said, there are two components, two aspects which decide whether or not I will go to someone's house to eat. The first is if I am hungry or not, if I want to eat or not. And second, if I have a positive and a friendly relationship with the person who is calling me. And unfortunately in this case, neither of them hold true. So that's why I have to politely deny, and I can't come to your house for dinner. Saying that, Krishna walked away, and he went to a devotee's house, someone who dearly loved him. This devotee was Vidura. Okay? And he went to Vidura's house. Unfortunately, Vidura wasn't at home at that time. But Krishna walked in, and he found Vidura's wife, Vidurai, we call her Vidurai, and Vidurai was simply astonished to see Krishna walk into her house. And immediately Krishna said, Vidurai mine, do you have anything to eat? I'm really hungry. So you can imagine someone who sees Lord coming to the house asking for food. She comes from very humble backgrounds. Vidura and his wife, they had nothing to eat. But when the Lord comes to your house, you find whatever you have. They had only bananas at home. And she immediately started feeding Krishna the bananas she has. And Krishna is enjoying banana after banana, gladly accepting with the love that she is offering. After a few moments, guess who enters the house? Vidura. And he is astonished the moment he sees what is going on. And he is about to stop
his wife. He's about to say, "Don't do this, what are you doing?" And just as he's about to call out, Krishna stops him. Don't disturb her right now. She is not in her external senses. She is not able to logically understand what's going on. She is lost in transcendental bliss. But seeing what Vidura saw, he couldn't hold. He literally shouted and called out his wife. And instantly his wife was alerted. She came back to her senses. And she realized all this while she was feeding Krishna not the banana, but the peel, the chilka of the banana. She was so excited to see Krishna, she forgot that she has to give the fruit and throw the peel. She was throwing the fruit and giving the peel. Now look at the beauty of the relationship between the Lord and his devotee. Krishna was gladly enjoying the peel of the banana. When Vidura alerted his wife, immediately she started giving the fruit. अब उनको पता चल गया ना, now तो she has to give the fruit. But Krishna said, मजा नहीं आया ये fruit में. That joy I didn't feel because now you are logically analyzing and giving me what I think you think I would like. All this while you were lost in bliss. So friends, this pastime of Lord Krishna teaches us God is never hungry. He doesn't want food from us. Neither does he want the banana, nor does he want the peel. He has enough and more. He simply wants the affection and the love that goes along. While we sing tonight, we chant tonight together, we can keep this emotion that Vidurai Mai had in her heart when she was feeling the feels of truly being, wanting to serve Krishna from her heart. So let's tap into that emotion for the next Kirtan and sing from your heart, as though nobody is in the room around you. Like we can all get a little conscious and stiff and have to sing a certain way. It doesn't matter. Lord is not listening to the words, He wants the emotion. Are we ready? Yes. Yeah. How many of you have heard this kirtan called Achyutam Keshavam? Yeah? Does anyone know the meaning of the first word, Achyutam? No? Achyuta means no truth, like So all the terms in this, in the kirtan, Achyutam, Keshavam, all the terms are different ways of calling the name of the Lord. And Achyutam means one who doesn't make any fault. So I found this very interesting when I first learned about it. Let's sing. We'll go the same way when I recite one line and you all repeat after me. Achyutam Keshavam Krishna
God, how big your problems are. Don't tell God how big your problems are. Tell your problems how big God is, how big the divine is. So whenever we experience obstacles in our lives, we remind ourselves of this, that every obstacle, every problem that has been put in our path is ultimately as per God's design, as per the divine plan. And when we're able to see that divine plan, when we're just able to know that there is a divine plan, we never get perturbed, we never get stressed out, even in the deepest sorrows of our lives. So come, let's sing along. Once again, you can all repeat after me. ये मत कहो खुदा से मेरी मुश्किलें बड़ी हैं। ये मत कहो खुदा से मेरी मुश्किलें बड़ी हैं। ये मत कहो खुदा से मेरी मुश्किलें बड़ी हैं। ये मत कहो खुदा से इन मुश्किलों से कह दो मेरा खुदा बड़ा है। इन मुश्किलों से कह दो मेरा खुदा बड़ा है। ये मत कहो खुदा से मेरी मुश्किलें बड़ी हैं। ये मत कहो खुदा से इन मुश्किलों से कह दो मेरा खुदा बड़ा है। इन मुश्किलों से कह दो मेरा खुदा बड़ा है। आती है आंधियाँ तो करो उनका खैर मकदम। आती है आंधियाँ तो तूफान से ही तो लड़ने खुदा ने तुझे गढ़ा है। ये मत कहो खुदा से मेरी मुश्किलें बड़ी हैं। इन मुश्किलों से कह दो मेरा खुदा बड़ा है। दीवान ये मत कहो खुदा से मेरी मुश्किलें बड़ी हैं। इन मुश्किलों से कह दो मेरा खुदा बड़ा है। Now listen carefully. अग्नि में तप के सोना है और भी निखरता। When stone is ground in fire, only then does it shine. अग्नि में तप के सोना है और भी निखरता। अग्नि में तप के सोना है और
ಕೊನೆ ಕೀರ್ತನ್ ಇದೆ ಅಲ್ವಾ, ಅದಕ್ಕೆ ನಾವು ಎಲ್ಲರೂ ಸೇರಿ ಒಂಥರ ಏನು ಡ್ಯಾನ್ಸ್ ಅಂತಲೇ ಹೇಳಿ ಒಂಥರ ಆ ಭಜನೆ ಆ ಒಂದು ಕೀರ್ತನ್ಗೆ ನಾವು ತಾಳ ಹಾಕಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಆ ಒಂದು ಫ್ಲೋವಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ, ಅದರೊಳಗೆ ಮುಳುಗೋಗ್ಬಿಟ್ಟಿದ್ವಿ ಅಂತ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಪಾರ್ಟಿಸಿಪೇಟ್ ಬಂದವ್ರಿಗೆಲ್ಲರಿಗೂ ಅಲ್ಲಿ ಮಿಲೆಟ್ಟಿಂದ ಮಾಡಿರೋದು ಪಾಯಸ ಮಾಡಿಟ್ಟಿದ್ರು. ಎಲ್ಲರಿಗೂ ಅದು ಕೊಟ್ಟರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದನ್ನು ಹೆಲ್ದಿಯಾಗಿತ್ತಲ್ವ, ಆಬ್ವಿಯಸ್ಲಿ ಅವ್ರದ್ದು ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗೂ ಇತ್ತು, ಚೆನ್ನಾಗಿತ್ತು. ನಾವೆಲ್ಲ ತಿನ್ಕೊಂಡು ಬಂದ್ವಿ. ಸೊ ಕೊನೆಗೆ ಕೀರ್ತನೆಲ್ಲ ಆದಮೇಲೆ ನಮಗೆ ಅಲ್ಲಿರೋ ಜನನೆಲ್ಲ ಮಾತಾಡ್ಸೋಕ್ಕೆ ಅವಕಾಶ ಆಯಿತು. ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ನಮಗೆ ಪರಿಚಯ ಇರೋರು ಕೂಡ ಅಲ್ಲಿದ್ದರು. ನಾನು ಅವ್ರನ್ನೆಲ್ಲ ಮಾತಾಡ್ಸಿದ್ದಾಯಿತು. ಫೈನಲಿ ಹರ್ಷ್ ಮತ್ತು ಸುಬಾ ಇಬ್ಬರೂ ಕೂಡ ಪರ್ಸನ್ ಆಗಿ ಮಾತಾಡ್ಸೋದಿದೆ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಅವ್ರ ಹತ್ರ ಮಾತಾಡಿಸಿ ಒಂದು ವೈಬ್ರೇಷನ್ನೇ ಇರುತ್ತೆ ಅಲ್ಲಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಆ ಒಂದು ಫೀಲಿಂಗ್ ಇದೆ ಅಲ್ವಾ, ಅದು ನಾನು ಹೇಳ್ಕೊಳೋಕ್ಕಿಂತ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ಥರದ ಅವಕಾಶ ಏನಾರು ನಿಮ್ಗೆ ಸಿಕ್ಕರೆ ಖಂಡಿತವಾಗಿ ಅಟೆಂಡ್ ಮಾಡಿ ನೀವು. ಆದರೆ